ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವ ಈ ಹೊತ್ತಲ್ಲಿ ಪಂಚಮಸಾಲಿ ಸಮಾಜದ ಹೋರಾಟ ಮುನ್ನೆಲೆಗೆ ಬಂದಿದೆ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಇದೇ ಮಾರ್ಚ್ 12ರಂದು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಪಂಚಮಸಾಲಿ ಸಮಾಜದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಆರೋಗ್ಯರಿ ಕ್ರಾಸ್ನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 9 ತಿಂಗಳು ಕಳೆದಿವೆ. ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಯಾವುದೇ ಸ್ಪಷ್ಟ ನಿಲುವಿಗೆ ಬರುತ್ತಿಲ್ಲ. ಸರ್ಕಾರ ರಚನೆಗೂ ಮೊದಲು ನಮ್ಮ ಸರ್ಕಾರ ಬಂದರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ನೀಡಲಾಗುವುದು ಎಂದು ಭರವಸೆ ನೀಡಿದ್ರು. ಇನ್ನೇನು ಕೆಲ ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗುವುದರಿಂದ ಸರ್ಕಾರ ಏನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಆದಷ್ಟು ಬೇಗ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಹಾಗೂ ಲಿಂಗಾಯತ ಸಮಾಜಕ್ಕೆ OBC ಮೀಸಲಾತಿಗಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ಮಾರ್ಚ್ 12ರಿಂದ ಸಂಜೆ 4 ಗಂಟೆಗೆ ಶರಣಬಸವೇಶ್ವರರ ಜಾತ್ರೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ. ಇದರಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸರ್ಕಾರದ ಮೇಲೆ ಒತ್ತಡ ತರುವ ಮೂಲಕ ನಮ್ಮ ಹಕ್ಕು ಮಂಡನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಮ್ಮ ಸಮಾಜದ ಋಣ ಕಾಂಗ್ರೆಸ್ ಪಕ್ಷದ ಮೇಲೆ ಇರುವುದರಿಂದ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಆಗ್ರಹ ಮಾಡಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಪಂಚಮಸಾಲಿ ಸಮಾಜದ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಎಲ್ಲರೂ ಮೌನವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ವಿನಯ್ ಕುಲಕರ್ಣಿ, ವಿಜಯಾನಂದ ಕಾಶಪ್ಪನವರ ವಿರುದ್ಧ ಜನರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕೂಡ ನಮ್ಮ ಸಮಾಜದ ಕಾಂಗ್ರೆಸ್ ಮುಖಂಡರನ್ನ ಸ್ವತಃ ಭೇಟಿ ಮಾಡಿ ಸಲಹೆ ನೀಡಿದ್ದೇನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿಯಲ್ಲಿ ಪಂಚಮಸಾಲಿ ಸಮಾಜದ ಎಲ್ಲ ಶಾಸಕರ ಸಭೆ ನಡೆಸಿ ಅಧಿವೇಶನದ ಸಮಯದಲ್ಲಿ ಮೀಸಲಾತಿಗೋಸ್ಕರ ಧ್ವನಿ ಎತ್ತುವಂತೆ ಸೂಚಿಸಿದ್ದೆ. ಸಮಯದ ಅಭಾವದಿಂದ ಧ್ವನಿ ಎತ್ತಲಿಲ್ಲ. ಪರವಾಗಿಲ್ಲ, ಸಮಾಜದ ಶಾಸಕರು, ಸಚಿವರು ದೆಹಲಿಗೆ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕರ್ನಾಟಕ ಉಸ್ತುವಾರಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿ. ಮೀಸಲಾತಿ ವಿಚಾರಕ್ಕೆ ಹಕ್ಕೊತ್ತಾಯ ಮಾಡುವಂತೆ ಹೇಳಿದರೂ ಕೂಡ ಈವರೆಗೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಸ್ವಾಮೀಜಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2A ಮೀಸಲಾತಿ ಕಲ್ಪಿಸಲು ಹಲವು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಆದರೆ ಈವರೆಗೆ ಕಾಂಗ್ರೆಸ್ ಪಕ್ಷದಿಂದ ಉತ್ತಮ ಸ್ಪಂದನೆ ಸಿಕ್ಕಿಲ್ಲ. ಆದ ಕಾರಣ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರದಲ್ಲಿ ಇರುವಾಗ ನಮ್ಮ ಬೇಡಿಕೆ CC ಪಾಟೀಲ್, ಬಸನಗೌಡ ಪಾಟೀಲ್ ಯತ್ನಾಳ್, ಮಹೇಶ್ ಕುಮಟಳ್ಳಿ, ಸಿದ್ದು ಸವದಿ ಅವರು CM ಮೇಲೆ ಒತ್ತಡ ಹಾಕಿ ಒಟ್ಟಾಗಿ ಕುಳಿತು ನಮ್ಮ ಜೊತೆ ಸಮಾಲೋಚನೆ ನಡೆಸುತ್ತಿದ್ದರು. ಆದರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ವಾತಾವರಣ ಇಲ್ಲ ಎಂದು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಿಮ್ಮ ಪಕ್ಷದ ಮೇಲೆ ಐತಿ, ನಮ್ಮ ಋಣ ತೀರಿಸ್ಬೇಕಪ್ಪ ಅಂದ್ರೆ ಬರೀ ಮಂತ್ರಿ ಸ್ಥಾನ ಕೊಟ್ಟರೆ ನಮ್ಮ ಮಟ್ಟ ಕಾರ್ಯಕರ್ತರು ಋಣ ತೀರಿಸಲ್ಲ. ನಮಗೆ ಸಾಮಾಜಿಕ ನ್ಯಾಯ ಕೊಡ್ರಿ. ಯಾವ ರೀತಿಗೆ ನೀವು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ಕುರುಬ ಜನಾಂಗಕ್ಕೆ ಎಷ್ಟು ಶಿಫಾರಸು ಮಾಡಿದ್ರಿ, ಮತ್ತೊಂದು ಸಮಾಜಕ್ಕೆ OBC ಶಿಫಾರಸು ಮಾಡಿರಿ, ಹಂಗೆ ಲಿಂಗಾಯತರಿಗೆ OBC ಕೊಡ್ರಿ, ಪಂಚಾಯತ್ 2A ಕೊಡ್ರಿ ಅನ್ನುವಂಥ ಪ್ರಾಮಾಣಿಕವಾದಂಥ ನಿಸ್ವಾರ್ಥವಾದಂತಹ ಹಕ್ಕೊತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿ ನಾವು ಮಂಡಿಸಿದ್ದೀವಿ. ಆ ಉದ್ದೇಶಕ್ಕೋಸ್ಕರವಾಗಿ ಯಾವುದೇ ಸರ್ಕಾರ ಬರಲಿ, ಸರ್ಕಾರಗಳು ಬದಲಾವಣೆ ಆಗ್ಬೋದು, ಮುಖ್ಯಮಂತ್ರಿಗಳಿಗೂ ಬದಲಾವಣೆ ಆಗ್ಬೋದು, ಆದರೆ ನಮ್ಮ ಮೀಸಲಾತಿ ಹೋರಾಟಕ್ಕೆ ನ್ಯಾಯ ಸಿಗೋವರೆಗೂ ನಮ್ಮ ಗುರಿ ಮಾತ್ರ ಬದಲಾವಣೆ ಆಗಲ್ಲ. ನಮ್ಮ ಹೋರಾಟದ ದಿನದಲ್ಲಿ ಯಾವ ಕಾರಣಕ್ಕೂ ಬದಲಾವಣೆ ಇಲ್ಲ. ಸಹಜ ಗೆದ್ದಂಥ ಶಾಸಕರುಗಳು ಅಧಿಕಾರ ಇಲ್ದಾಗ ಮಾತಾಡ್ತಿದ್ರು, ಅಧಿಕಾರ ಬಂದಮೇಲೆ ಮೌನ ಅದರ ಅಂತೇಳಿ ಎಲ್ಲರೂ ಮಾತಾಡ್ತಾರೆ. ನಾನು ಅವ್ರಿಗೆ ಹೇಳೀನಿ, ನಿಮ್ಮ ಮೇಲೆ ಜನ ತಪ್ಪು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಒಂದು ಸಲ ಅಧಿವೇಶನ ಗುಡುಗ್ರಿ ಅಂತ. ಹೆಂಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಧಿವೇಶನ ಇದ್ದ ಸಂದರ್ಭದಲ್ಲಿ ಅವ್ರದ್ದೇ ಸರ್ಕಾರ ಇದ್ದಾಗ ಅಧಿವೇಶನ ಗುಡುಗ್ತಾಯಿದ್ರು. ಹಂಗೆ ನೀವು 12 ಜನ ಶಾಸಕರು ಒಮ್ಮೆಯಾರು ಮಾತಾಡ್ರಿ ಅಂತ ಮನವಿ ಮಾಡಿಕೊಂಡೆ. ಅವ್ರು ಒಂದಿನೂ ಮಾತಾಡಲಿಲ್ಲ. ಅದಕ್ಕೆ ಮೊನ್ನೆ ನಾನೇ ಸ್ವತಃ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ನಾನೇ ವಿಧಾನಸೌಧಕ್ಕೆ ಹೋಗಿ ನಮ್ಮ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿಯಲ್ಲಿ ಕೂತ್ಕೊಂಡು ನಾನು ಎಲ್ಲ ಶಾಸಕರು ಮನವಿ ಮಾಡಿದೆ. ಮನವಿ ಮಾಡಿಕೊಂಡು, ನೋಡಪ್ಪ, ಇದು ಅಧಿವೇಶನ, ನಿಮ್ಮ ಮೇಲೆ ಒಂದು ಜನರು ತಪ್ಪು ತಿಳ್ಕೊಂಡಿದ್ದಾರೆ. ಏನಪ್ಪ, ಅಧಿಕಾರ ಬರೋಕ್ಕೆ ಮುಂಚಿತವಾಗಿ ಮಾತಾಡ್ತಿದ್ರು, ಅಧಿಕಾರ ಬಂದಮೇಲೆ ಮೌನದಾರ ಅಂತೇಳಿ. ಈಗ ಅಧಿವೇಶನ ಇದು ಕೊನೆಯ ಅಧಿವೇಶನ ಬಿಫೋರ್ MP ಎಲೆಕ್ಷನ್ನು. ಒಂದು ಸಾರಿ ಮಾತಾಡ್ರಿ, ಧ್ವನಿ ಎತ್ರಿ ಸಮಾಜ ಪರವಾಗಿ. 2A ಕೊಡೋದು ಸರ್ಕಾರ ಏನು ಉತ್ತರ ಕೊಡಲಿ ಮುಖ್ಯಮಂತ್ರಿಗಳು ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವಿಜಯಾನಂದ, ವಿನಯ್ ಕುಲಕರ್ಣಿ, BR ಪಾಟೀಲ್ರು, ನಮ್ಮ ರಾಜು ಕಾಗೆ ಅವರು
ನಾನೇ ಮಾತಾಡೋದು ಸ್ವಾಮೀಜಿ ಅಂತೇಳಿ ಕೂಡಲೇ ಸ್ಪೀಕರ್ ಹತ್ರ ಹೋದ್ರು. ಸ್ಪೀಕರ್ ಟೈಮಿಗೆ ಕೊಟ್ಟರು, ಆಯ್ತು ಮಾತಾಡಿ ಅಂತೇಳಿ. ಅವತ್ತೆಲ್ಲರೂ ಅವತ್ತು ಹುಲಿ ಅಂತ ರೆಡಿಯಾಗಿದ್ರು ಮಾತಾಡಲಿಕ್ಕೆ. ನಮ್ಮ ಬಸ್ಸುಗಳು ಹೇಳಿದ್ರು, ನಿಮ್ಮ ಸರ್ಕಾರ ಇತ್ತು, ನೀವು ಮಾತಾಡಿ, ನೀವು ಮಾತಾಡೋಕ್ಕಾಗಲ್ಲಪ್ಪ, ನಾನು ಮಾತಾಡ್ತೀನಿ, ನಾವು ಮಾತಾಡ್ತೀವಿ, ಅದು ನೀವು ಮಾತಾಡಿ, ನಿಮ್ಮ ಜೊತೆ ನಾನು ಬಾವಿ ಇಳಿತೀವಿ. ಅದು ಕರೆಕ್ಟ್ ಪ್ಲ್ಯಾನ್ ಇತ್ತು. ಅದೇನು ಗೊತ್ತಿಲ್ಲ, ಬೆಳೆ ಮುಖ್ಯಮಂತ್ರಿ ಜ್ವರ ಬಂದಂತೂ ಬರಲೇ ಇಲ್ಲ, ಪಾಪ ಬರಲಿಲ್ಲ. ಸೋಮವಾರ ವೆಂಕಟಪ್ಪ ನಾಯಕರು ಎಕ್ಸ್ಪರ್ಡ್ ಅಂತೇಳಿ ಅವತ್ತು ಸೆಷನ್ ಆಗಲಿಲ್ಲ. ಮಂಗಳವಾರ ರಾಜ್ಯ ಚುನಾವಣೆ ಅಂತ ಅವತ್ತು ಮುಂದಕ್ಕೆ ಹಾಕಿದ್ರು. ಬುಧವಾರ ದಿನ ಅದೇನೋ ಜಿಂದಾಬಾದ್ ಅಂತ ಹೇಳ್ಕೊಂಡು ನಾವು 2 ದಿನ ಹಿಂಗಾಗಿ ನಮ್ಮ ಕೂಗು ಅಧಿವೇಶನದಲ್ಲಿ ಮಾತಾಡಲಿಲ್ಲ. ಮಾತಾಡ್ಬೇಕಾಗಿತ್ತು, 3 ಅಧಿವೇಶನಗಳಿತ್ತು, ಮಾತಾಡಲಂತೂ ಕೊರಗು ನೋವಿದೆ ನಮ್ಮ ಜನರಿಗೆ. ಹಾಗಾಗಿ ನಮ್ಮೆಲ್ಲ ಶಾಸಕರು ಈಗಲೂ ಕಾಲ ಮಿಂಚಿಲ್ಲ. ನೀವು 12 ಜನ ಶಾಸಕರು ಒಂದು ಸರಿ ದೆಹಲಿಗೆ ಹೋಗ್ಬರ್ರಿ. ದೆಹಲಿಗೆ ಹೋಗಿ ನಮ್ಮ ಸಮುದಾಯ ಈ ಸರಿ ನಿಮ್ಗೆ ಆಶೀರ್ವಾದ ಮಾಡೈತಿ. ನಮ್ಮ ಗುರುಗಳು ಹೋರಾಟ ಮಾಡಿ 11 ತಿಂಗಳಾಗೈತಿ. ಉರಿ ಬಿಸಿಲಿನಲ್ಲಿ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡಕತ್ತಾರೆ. ಮುಖ್ಯಮಂತ್ರಿಗಳು ಕೊಟ್ಟು ಮಾತ್ರ ತಪ್ಪಿದ್ದಾರೆ. ಅದಕ್ಕೆ ನೀವು ಮುಖ್ಯಮಂತ್ರಿ ನಿರ್ದೇಶನ ಮಾಡಿ ನಮಗೆ ಲಿಂಗಾಯತರಿಗೆ OBCಗಾರ ರೆಫರ್ ಮಾಡಲಿಕ್ಕೆ ತಾವು ನಿರ್ದೇಶನ ಮಾಡಬೇಕು ಅಂತ ಒಂದು ಸರಿ ಮನವಿ ಮಾಡ್ಕೊಂಬರ್ರಿ ಅಂತೇಳಿ ನಮ್ಮೆಲ್ಲ ಶಾಸಕರು ಮತ್ತು ಅದನ್ನ ಹೇಳಿ ಒಂದು ಸರಿ ಹೋಗ್ಬರ್ರಿ. 12 ಜನ ಶಾಸಕರು ಒಂದು ಗಾಡಿ ಮಾಡ್ಕೊಂಡು ಹೋಗ್ಬರ್ರಿ, ಅದು ಫ್ಲೈಟಿಗಾರ ಹೋಗಿ ಅಂದ್ರೆ ಮಾಡಿ ಜನರಿಗೆ ಏನಕತ್ತಿ ಏನು ಮಾಡಿ ಮೀಡಿಯಾದ್ರೆ ಕೇಳಕತ್ತಲ್ಲ ಆ ಮಾಡಿಕೊಂಡ್ರು. ಪಂಚಮಸಾಲಿ ಹೋರಾಟದಲ್ಲಿ ಸ್ಟೇಜಲ್ಲಿ ಕೂಡ ಭಾಗಿಯಾದರು. ಆದರೆ 12 ಶಾಸಕರು ನಿಮ್ಮ ಜೊತೆ ಬೆಂಬಲವಾಗಿಲ್ಲ. ಅದರ ಬೆಂಬಲ ಪಾಪ ಅವ್ರಿಗೆ ಏನಾಗೈತಿ, ಹೊಸ್ದಾಗಿ MLA ಕೆಲಸಗಳು, ಜವಾಬ್ದಾರಿ, ಮದುವೆ, ಶುಭ ಕಾರ್ಯಗಳು, ಅಡಿಗಲ್ ಸಮಾರಂಭ ಇವೆಲ್ಲ ಬಿಜಿ ಅದ. 12 ಜನ ಶಾಸಕರು ದಿಲ್ಲಿಗೆ ಹೋಗ್ಬೇಕಂತಂದ್ರೆ ಇಲ್ಲಿ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಐತಿ, ಅಲ್ಲಿ ಕೇಂದ್ರದಾಗ BJP ಸರ್ಕಾರ ಐತಿ, ಅಲ್ಲಿ ಯಾರಿಗೆ ಭೇಟಿ ಅವ್ರ ಪಕ್ಷದ ಭೇಟಿ ಮಾಡಲಿ, ಕೇಂದ್ರ ಸರ್ಕಾರ ಭೇಟಿ ಮಾಡಲಿಲ್ಲ. ಅರ್ಧ ಜನ ಶಾಸಕರು ಕಾಂಗ್ರೆಸ್ ಆಗದಾರೆ, ಅರ್ಧ ಜನ ಇಲ್ಲ 20 ಜನ ಶಾಸಕರಲ್ಲಿ 8 ಜನ 7 ಜನ BJP ಹೇಳಿದ್ರು, ಒಬ್ಬರು JDS ಇದ್ರು, 12 ಕಾಂಗ್ರೆಸ್. ಇವರು ಕಾಂಗ್ರೆಸ್ನವ್ರು ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಲಿ ಅಂತ ವೇಣುಗೋಪಾಲ್ ಅದಾರೆ, ರಾಹುಲ್ ಗಾಂಧಿ ಅದಾರೆ, ಸುರ್ಜೇವಾಲ ಭೇಟಿ ಮಾಡಿ ಒಂದು ಫೋಟೋ ಗಿಟ್ಟು ತೆಗಿಸಿ ವಾಟ್ಸಪ್ ಬಿಟ್ಟರೆ ಜನ ಖುಷಿ ಆಗ್ತಾರಂತ ಪ್ರಯತ್ನ ಮಾಡೋಕ್ಕಂತ ಅಷ್ಟಾರ ಮಾಡಲಿ ಅಂತ ಹೇಳಕತ್ತ. ಅಧಿವೇಶನ ಮಾತಾಡ್ಬೇಕಾಗಿತ್ತು. ನೀವು MLA ಮುಂಚಿತವಾಗಿ ಗುಡುಕ್ತಾ ಇದ್ರಿ, ಈಗ ಯಾಕೆ ಮೌನ ಅದ್ರ ಅಂತೇಳಿ ನಿಮ್ಮ ಮೇಲೇನು ಸಮಾಜ ನಂಬಿಕೆ ಇಟ್ಟಿದ್ದು ಅವ್ರ ಮನಸ್ಸಿಗೆ ನೋವಾಗಬಾರ್ದು. ಪ್ರಯತ್ನ ಮಾಡಿರಿ, ಭಗವಂತ ಮುಂದೆ ಕೊಡೋದು ಬಿಡೋದು ಅವ್ರು ಬಿಟ್ಟಿದ್ದು ಅಂತೇಳಿ ಅವ್ರು ಹೇಳೀನಿ. ದೆಹಲಿಗೆ ಹೋಗ್ತಂತ ಅಂದಾರೆ ಯಾವ ಹೋಗ್ತಾರೆ ಗೊತ್ತಿಲ್ಲ. ಈಗ ನಾವು ಈ ಮುಂಚೆನೇ ಪಂಚಮಸಾಲಿಯವರು ಭಾಳ ಮುಗ್ಧರಿದ್ರು. ನಮ್ಮನ್ನು ಯಾರು ಕಂಡ್ರೆ ಓಟ್ ಹಾಕಂತ ಹೋಗಿದ್ರು. ಈ ಪಾದಯಾತ್ರೆ ಹೋರಾಟ ಶುರು ಮಾಡಿದ್ಮೇಲೆ ನಮ್ಮ ಜನರು ಪೊಲಿಟಿಕಲ್ ಎಜುಕೇಟ್ ಆಗಿದ್ದಾರೆ. ಯಾವುದೇ ಪಕ್ಷದಲ್ಲಿ ಯಾವುದೇ ಜಾತಿಯಲ್ಲಿ
ಯಾರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಾರೋ ಅವ್ರಿಗೆ ಸಪೋರ್ಟ್ ಮಾಡ್ಯಾರ, ಯಾರು ಬೆಂಬಲ ಕೊಟ್ಟಿರೋ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟಾರೆ. ಹಾಗಾಗಿ ಈ ಸರಿ ವಿಧಾನಸಭೆ ಚುನಾವಣೆಯಲ್ಲಿ ಆ ಪ್ರಯೋಗ ಮಾಡಿಬಿಟ್ಟಿದೆ. ಪಕ್ಷಾತೀತವಾಗಿ ಜಾತ್ಯತೀತ ಇಂಥದ್ದೇ ಪಕ್ಷ ಅಂತಲ್ಲ. ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆ ಒಳಗಾಗಿನೇ ಮೀಸಲಾತಿಯನ್ನು ಸರಿಯಾಗಿ ಪ್ರಕಟಣೆ ಮಾಡಿದ್ರು. ನಮ್ಮ ಜನ ಅಸಮಾಧಾನಗೊಳ್ತಾರೆ. ಅಸಮಾಧಾನವನ್ನು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಅದನ್ನು ನಾನಂತೂ ಯಾರಿಗೇನು ಸಂದೇಶ ಕೊಡೋಕೆ ಹೋಗಲ್ಲ. ಜನರು ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ. ಹಾಗಾಗಿ ಜನರು ಆ ರೀತಿಯಾಗಿ ಆಲೋಚನೆ ಮಾಡೋಕ್ಕಿಂತ ಒಂದು ನ್ಯಾಯ ಕೊಡೋ ಕೆಲಸ ಮಾಡಲಿ ಅಂತ ನಮ್ಮ ಮನವಿ. ಯಾರು ನ್ಯಾಯ ಕೊಡ್ತಾರೋ ಅವ್ರಿಗೆ ಮತ ಹಾಕ್ಬೇಕು ಪಂಚಮಸಾಲಿ ಅವರು. ಅಲ್ಲಿ ನಮ್ದು ಯಾವಾಗಲೂ ಆ ಮಹದೇಶ್ವರ ಬೆಟ್ಟದಿಂದ ನಾನು ಪ್ರಮಾಣ ಮಾಡೇ ಬಂದಿದ್ದೆ. ಮೀಸಲಾತಿ ಹೋರಾಟವನ್ನು ಸಹಕರಿಸಿದವರಿಗೆ ಅವನು ಯಾವುದೇ ಭಾಷೆಯಲ್ಲಿ, ಯಾವುದೇ ಜಾತಿಯಲ್ಲಿ, ಯಾವುದೇ ವ್ಯಕ್ತಿಯಲ್ಲಿ ಅವರಿಗೆ ನಮ್ಮ ಸಹಕಾರ ಭಾಗವಹಿಸಿ ಮಾಡೋದು. ಹೀಗಾಗಿ ಕೆಲವು ಭಾಗದಲ್ಲಿ ಆ ರೀತಿಯಾಗಿ ಇದಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿಯೇ ಸರ್ಕಾರಗಳು, ಯಾವುದೇ ಸರ್ಕಾರ ಇಲ್ಲ, ಒಂದೇ ಅಲ್ಲ, ಹೋರಾಟ ಮಾಡೋದಂತ ಯಾರು ನಮ್ಮವರೇ ಲಿಂಗಾಯತರು ಮುಖ್ಯಮಂತ್ರಿದ್ದು ಹೋರಾಟ ಮಾಡೋ ಪರಿಸ್ಥಿತಿ ಬಂತು. ಹಾಗಾಗಿ ಸಿದ್ದರಾಮಯ್ಯವ್ರು ಮಾಡಲಿ. ನೀವು ಸಾಮಾಜಿಕ ನ್ಯಾಯ, ಸಂವಿಧಾನ, ಬಸವಣ್ಣರ ಫೋಟೋ ಹಾಕಿದ್ದು ಅದೆಲ್ಲ ನಾವು ಸ್ವಾಗತ ಮಾಡ್ತೀವಿ. ಮತ್ತು ಇವತ್ತು ಈ ಸಮಾಜಕ್ಕೆ ನ್ಯಾಯ ಕೊಡ್ರಿ ಅಂತೇಳಿ ನಾನು ಮುಖ್ಯಮಂತ್ರಿಗೆ ಗೊತ್ತಾಗ್ತೀನಿ. ಸರ್, ವಿಜಯಾನಂದ ಕಾಶ್ಯಪ್ನವರು, ಕುಲಕರ್ಣಿಯವರು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾದ ಮುಂದೆ ಮಾತಾಡ್ತಾ ಇದ್ದಾರೆ.